ಸಾರಿ ಮೇಡಮ್, ಅದು ಕಾಲ್ತಾಗ. ನಡಿಯಮ್ಮ ನಡಿ, ನಾನು ನೋಡ್ತಾನೆ ಇದ್ದೀನಿ. ಒಂದು ಕೆಲಸ ನ್ಯಾಯವಾಗಿ ಮಾಡಕ್ ಬರೋದಿಲ್ಲ ನಿಮ್ಗೆ. ನಡ್ರಿ ನಡ್ರಿ. ನಾನೊಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ನಾನು ಹೇಳ್ದವ್ರನ್ನ ಭೇಟಿ ಮಾಡಿ. ಇದು ಚಾರಿಟಿ ಟ್ರಸ್ಟ್ಗೆ ನಮ್ಮ ಕಡೆಯಿಂದ ಹೋಗ್ಬೇಕಾಗಿರೋ ಫಂಡ್ಸ್ಗೆ. ಏ ಮುದ್ಕ, ಆಸ್ತಿ ಇರೋದು 6ನೇ ಪೇಪರಲ್ಲಿ. ಸೈನ್ ಹಾಕ್ತಿದ್ದಾಗೆ ನೀವೆಲ್ಲರೂ ಬೀದಿ ಪಾಲಾಗ್ತೀರಾ. ಪಾರ್ಟ್ನರ್ಶಿಪ್ ಫಾರ್ಮ್ಗೆ. ಯವ್ವ, ನನ್ ಮಗಳು ಕಮ್ಲಿಗೆ ನೀನೇ ಬೇಲಿಯಾಗಿರ್ಬೇಕು ಕಣವ. ಅವಳು ಎಲ್ಲಿದ್ರು ಅವಳನ್ನ ಸಂದಾಗ ಮಡಗಿರು. ಅವಳು ಯಾವುದೇ ಕಾರಣಕ್ಕೂ ಆ ದುಷ್ಟ್ರು ಕಣ್ಣಿಗೆ ಬೀಳ್ದಿರೋ ಹಂಗ ಕಾಪಾಡವ. ಗಣೇಶನ್ ದೇವಸ್ಥಾನದಿಂದ ಎಡಕ್ಕೆ ತಿರ್ಕೊಂಡ್ರೆ 3ನೇ ಮನೆ ಅಂದ್ರು. 1, 2, 3. ಕೆಂಪ, ಈ ಕಾಯಿ ಹೊಡ್ಕೊಂಬಲ್ಲ. ಆಯ್ತಕ್ಕ. ಅಕ್ಕ, ಏನಕ್ಕಿದು ಕಾಯಿಲೆ ಕಪ್ಪಾಗ್ಬಿಟ್ಟೈತೆ? ಒಳ್ಳೆ ಕಾಯಿ ತರದಲ್ವಾ? ಇದಂತ ಅಪ್ಸಕುನ ತಾಯಿ. ಅಪ್ಸಕ್ನೆಲ್ಲ ಅಂತದೆಲ್ಲ ಬೇಕು, ಸುಮ್ಕಿರೋ. ಬೇರೆ ತಗೊಂಬರ್ತೀನಿ. ಮಾರವ್ವ, ಇದೆಂತ ಪರೀಕ್ಷೆನವ್ವ. ಕಮ್ಲಿ ಜೀವಕ್ಕೆ ಕುತ್ತರೋ ಕೈಗೆ ಅವಳು ಸಿಗದೆ ಇರ್ಲಿ ಅಂತ ಬೇಡ್ಕೊಂಡ್ರೆ ಹಿಂಗ ಅಪ್ಸಕ್ನ ಅಂತಿದ್ಯಲ್ಲ. ನನ್ ಮಗಿಗ್ ನೀನೇ ಬೇಲಿ ಅಂತ ನಂಬಿವ್ನಿ. ಅವಳಿಗೇನಾನ ಆದ್ರೆ ನನ್ ಮಕ್ಕ ನೋಡಕ್ ಆಗಕ್ಕಿಲ್ಲ. ಹೇಳ್ತೀವ್ನಿ, ಕಮ್ಲಿನ ಕಾಪಾಡವ್ವ, ಕಾಪಾಡು. ಮುಂದಿನ ಪೇಪರ್ಗೆ ಸೈನ್ ಆದ್ರೆ ನನ್ನ ಅದೃಷ್ಟನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನು ನೀನಿದ್ರೆಷ್ಟು ಸತ್ರೆಷ್ಟು.
ನಿಮ್ಗೇನೂ ಆಗಿಲ್ಲ ಅಲ್ವಾ? ಅಪ್ಪ ಓಕೆನಾ? ಉರ್ಮಿಳಾ ಅರಿ ಓಕೆ? ಹುಷಾರಾಗಿರಕ್ಕಾಗಲ್ವಾ? ಮತ್ತೆ ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡಬೇಕು. ಹೇ ಯು ವರಿಡ್ ಅಬೌಟ್ ಪೇಪರ್ಸ್? ನಾನಿಲ್ಲಿ ಬಿತ್ತಿದ್ದೀನಿ. ಉರ್ಮಿಳಾ ಚಂದ್ರು ಹೋಗ್ಲಿ ಬಿಡು, ಯಾರು ಬೇಕು ಅಂತ ಮಾಡೋದಿಲ್ಲ. ಸರಿಯಾದ ಸಮಯಕ್ಕೆ ಬಂದ್ಯಮ್ಮ, ತುಂಬಾ ಥ್ಯಾಂಕ್ಸ್. ಇಲ್ಲ ಅಂತಿದ್ರೆ ಇವರು ರಂಗ ರಂಗ ಅಮ್ಮ ಎಲ್ಲ ಹಾಳಾಗೋಗಿದ್ದೆ. ಇವ್ರನ್ನ ನೋಡ್ಕೊಳಕ್ ಆಗ್ಲಿಲ್ವಾ ನಿಂಗೆ? ತಪ್ಪಾಯ್ತಮ್ಮ, ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಮಗಳೇ. ಪರವಾಗಿಲ್ಲ ಅಜ್ಜಿ, ಯಾರೇ ಆಗಿದ್ರು ನಾನ್ ಮಾಡ್ದಂಗೆ ಮಾಡಿರೋರು. ಎಂತ ಒಳ್ಳೆ ಮನಸ್ಸಮ್ಮ ನಿಂದು. ಅದ್ ಸರಿ, ಎಲ್ಲಾ ಕಡೆನೂ ಸರಿಯಾದ ಸಮಯಕ್ಕೆ ಹೇಗೆ ಬರ್ತೀಯ ನೀನು? ಅವತ್ ನೋಡಿದ್ರೆ ದೇವಸ್ಥಾನದಲ್ಲಿ ನನ್ನ ಜೀವ ಕಾಪಾಡಿದೆ. ಇವತ್ತು ನಮ್ಮ ಯಜಮಾನ್ರಿಗೆ ಏನೂ ಆಗದಿರೋ ಹಾಗೆ ನೋಡ್ಕೊಂಡೆ. ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣಮ್ಮ. ಶಾಣೆ ಹೊಗ್ಳುತ್ತಿದ್ದೀರಾ ಅಜ್ಜಿ ನೀವು. ಅವ್ರು ಹಾಗೇನೆ, ಯಾರೇ ಬಂದರೂ ತಲೆ ಮೇಲೆ ಕೂರಿಸ್ಕೊತಾರೆ. ಅತ್ತೆ, ಇಂಥ ಹಳ್ಳಿಯವ್ರನ್ನೆಲ್ಲ ಮನೆಗೆ ಯಾಕೆ ಸೇರಿಸ್ಕೊತೀರಾ? ಮೊದಲು ಅವ್ರು ಊರ್ಮಿಳಾ, ಯಾರನ್ನ ಮನೆಗೆ ಸೇರಿಸ್ಕೋಬೇಕು, ಯಾರನ್ನ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ನನಗೆ ಹೇಳಕ್ ಬರಬೇಡ. ನನ್ನನ್ನು ಬೀಳ್ಸಿದಕ್ಕೆ ಒಂದು ಸಾರಿನಾದ್ರೂ ಕೇಳಿದ್ಲ? ಅನ್ಕಲ್ಚರ್ಡ್. ತೆಪ್ಪಾಯ್ತು, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಯಾರಿಗೆ ಬೇಕು ನಿನ್ ಸಾರಿ? ಬಿಡು, ಅವಳು ಹಾಗೇನೆ. ಅದ್ ಸರಿ, ನಿನ್ ಜೊತೆ ನಿನ್ ಫ್ರೆಂಡ್ ಇದ್ಲಲ್ಲ, ಅವಳಿಲ್ಲಿ? ಅದು ನಂಗೆ ಈ ಮನ್ಯಾಗ ಕೆಲ್ಸ ಐತೆ, ಬ್ಯಾಗ್ ಎಲ್ಲ ಎತ್ಕೊಂಡು ಓಡಾಡಕ್ ಆಗಿಲ್ಲ. ನಿಂಗೆ ಇದನ್ನ ನೀನ್ ನೋಡ್ಕೊತಾ ಇರು ಅಂತ ಹೇಳ್ಬಿಟ್ಟು ನಾನು ಒಬ್ಳೆ ಬಂದೆ. ನನ್ನ ಅಡ್ರೆಸ್ ಹೇಗೆ ಸಿಕ್ತು? ನಮ್ PT ಮಿಸ್ ಕೊಟ್ರು ಅಜ್ಜಿ. ಇಲ್ಲಿ ಅನ್ನಪೂರ್ಣ ಮಹಾಜನ್ ಅನ್ನೋರು ಇರ್ತಾರೆ, ಅವ್ರನ್ನ ಕೇಳಿದ್ರೆ ಕಾಲೇಜ್ ಸೀಟ್ ಪಕ್ಕ ಸಿಗ್ತೈತೆ ಅಂತ ಹೇಳಿದ್ರು. ಆದ್ರೆ ಇದೇ ಮನ್ಯಾಗೆ ಅನಿಕ್ ಅವ್ರ ಅಮ್ಮನೂ ಅವ್ರೆ. ಅವ್ರಿಗೆ ಯಾಕೋ ನಾನು ಅಂದ್ರೆ ಆಗಕ್ಕಿಲ್ಲ. ಅವ್ರನ್ನ ನೀವೇ ಹೆಂಗಾರ ಮಾಡಿ ಒಪ್ಪಿಸ್ಬೇಕು. ಅದಕ್ಕೂ ಮೊದ್ಲು ಅನ್ನಪೂರ್ಣಮ್ಮ ಅವ್ರ ತವ ಕರ್ಕೊಂಡೋಗಿ, ಕಾಲೇಜ್ ಸೀಟು ಸ್ಯಾನೆ ಮುಖ್ಯ. ಸರಿ, ನಾನೇ ನಿನ್ನ ಅನ್ನಪೂರ್ಣಮ್ಮ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಎಲ್ಲವ್ರೆ? ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಬಾ. ಹಾಯ್ ಅನಿಕಾ, ನಿನ್ನೆ ನಾವು ಕೇಳ್ಪಟ್ಟಿದ್ ನ್ಯೂಸ್ ನಿಜಾನಾ? ಯಾವುದು? ಆ ವಿಲೇಜ್ ಬೆಗ್ಗರ್ ನಿನ್ನೆ ನಿಮ್ಮನೆ ಪಾರ್ಟಿಗೂ ಬಂದಿಲ್ಲಂತೆ, ಹೌದಾ? ಬಂದ್ಲು, ಹೋದ್ಲು. ಇನ್ಮೇಲೆ ಅವಳ ಚಾಪ್ಟರ್ ಮುಗ್ದಂಗೆ ಲೆಕ್ಕ. ವಾವ್, ರಿಯಲಿ? ಯಾ, ಈಗ ಬರುವಾಗ್ಲೂ ಮಾಮ್ ಹತ್ರನೇ ಮಾತಾಡ್ಕೊಂಡು ಬಂದೆ. ಆ ಗುಗ್ಗುಗಳು ಬೆಳಿಗ್ಗೆ ಪ್ರಿನ್ಸಿಪಲ್ ಹತ್ರ ಬಂದು ಸೀಟ್ ಕೇಳಕ್ ಬಂದ್ರಂತೆ. ಸೀಟು ಇಲ್ಲ, ಏನು ಇಲ್ಲ ಅಂತ ವಾಪಸ್ ಕಳಿಸಿದ್ರಂತೆ. ಬೈ ದಿಸ್ ಟೈಮ್ ಅವ್ರ ಹಳ್ಳಿ ಕೆಂಬಾಸಿನಲ್ಲಿ ಕುರಿ ಮಂದೆಗಳ ತರ ವಾಪಸ್ ಹೋಗ್ತಿರ್ತಾರೆ. ಅನಿಕಾ, ಅದು ನಿಮ್ಮ ಅಜ್ಜಿ ಕಾರಲ್ವಾ? ಅನ್ನಪೂರ್ಣ ಅಜ್ಜಿ ಅವ್ರು ಯಾಕೆ ಇಲ್ಲಿ ಬಂದ್ರು?
ಸತ್ತಿ ಹಳ್ಳಿಗೆ ಹೋಗಿರ್ತಾಳೆ ಅಂದೆ, ನೋಡಿದ್ರೆ ಸ್ಟೈಲಾಗಿ ಕಾರಿಂದ ಇಳಿದ್ಲಲ್ಲ ಅನಿಕಾ. ಅದು ಅಲ್ಲದೆ ಕಾರ್ ಡೋರ್ ನೀನೇ ಓಪನ್ ಮಾಡಿದ್ಯಲ್ಲ ಅನಿಕಾ. ಗುಡ್ ಮಾರ್ನಿಂಗ್ ಮ್ಯಾಮ್. ಹೊಸಿ ಕಿವಿ ಕೊಡಿ. ಅಲ್ಲಿ ಕಾರ್ ತವ ನಿಂತಿದ್ರಲ್ಲ ಅನಿಕಾ ಮತ್ತೆ ಅವ್ರ ಫ್ರೆಂಡ್ಸು, ಅವರೆಲ್ಲ ಸೇರ್ಕೊಂಡು ಈ ಕಾಲೇಜ್ನಾಗ ಏನೋ ಮಾಡ್ತಾವ್ರ ಅಜ್ಜಿ. ಹೌದಾ? ನಾನು ಮತ್ತೆ ನಿಂಗೆ ಏನೋ ಹೊಸಿ ಗಟ್ಟಿಯಾಗಿದ್ದೀವಿ. ಅದೇ ನಮ್ಮಂಗೆ ಬೇರೆ ಯಾರನ್ನ ಹಳ್ಳಿಯಿಂದ ಬಂದ್ರೆ ಇವರೆಲ್ಲ ಸೇರ್ಕೊಂಡು ನೆಮ್ಮದಿಯಾಗಿರಕ್ ಬಿಡಕ್ಕಿಲ್ಲ ಅವ್ರಿಗೆ. ಕಾಸಿಲ್ದವ್ರು ಕಲಿಬಾರ್ದು ಅನ್ನೋ ತಪ್ಪಲ್ವಾ ಅಜ್ಜಿ? ತಪ್ಪೇ. ವಿದ್ಯಾಭ್ಯಾಸ ಎಲ್ರಿಗೂ ಸಿಗ್ಬೇಕು. ಅಜ್ಜಿ, ಈ ಅನಿಕಾ ಅವಳಲ್ಲ, ಅವಳು ಅನ್ನಪೂರ್ಣವ್ರ ಮೊಮ್ಮಗಳಂತೆ. ನೀವು ಒಂದ್ ಸ್ವಲ್ಪ ಅನ್ನಪೂರ್ಣವ್ರ ಹತ್ರ ಮಾತಾಡಿ ಅವಳಿಗೆ ಬುದ್ಧಿ ಹೇಳಕ್ಕೆ ಹೇಳಿ. ಆಯ್ತಮ್ಮ. ಆಮೇಲೆ ನಮ್ ಊರ್ನಾಗೆ MLA ಸಾರ್ ಹೇಳಿದ್ರುವೆ ಸೀಟ್ ಇಲ್ಲ ಅನ್ಬಿಟ್ರು ಈ ಪ್ರಿನ್ಸಿಪಲ್ ಸಾರು. ಅದನ್ನ ಕೇಳ್ತಿದ್ದಂಗೆ ನಂಗೆ ಗೊತ್ತಿಲ್ದೆ ನನ್ ಕಣ್ಣಾಗ ನೀರ್ ತುಂಬ್ಕೊಂಡ್ಬಿಟ್ಟು ಅಜ್ಜಿ. ಹೊಸಿ ಇವ್ರಿಗೂ ಬುದ್ಧಿ ಹೇಳಕ್ ಹೇಳ್ತೀರಾ? ಆಯ್ತಮ್ಮ. ಅಜ್ಜಿ, ನೀವ್ ಅನ್ಪೂರ್ಣವ್ರಿಗೆ ಗೊತ್ತು ಅನ್ನೋದಕ್ಕೆ ಇಟ್ಟೋದ್ ಮರ್ಯಾದೆ ಕೊಡ್ತಾರಲ್ಲ, ಅಪ್ಪಿ ತಪ್ಪಿ ನಾನೇನಾರ ಅವ್ರ ಜೊತೆನೆ ಬಂದಿದ್ದೆ ಅನ್ಕಳಿ. ಯಪ್ಪೋ ಯಪ್ಪ, ಹೆಂಗಿರ್ತಿತ್ತೋ ಅವ್ರ ಮುಖಗಳೆಲ್ಲ. ಸರಿ ನಡಿಮ್ಮ. ಪ್ರಿನ್ಸಿಪಾಲ್ ಸಾಹೇಬ್ರೆ. ಮೇಡಮ್, ನೀವು ಅಲ್ಲ, ನೀವ್ಯಾಕೆ ಬರಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಅರೆ, ನೀವೆಲ್ಲ ಕೂತ್ಕೊಳ್ಳಿ. ಪ್ರಿನ್ಸಿಪಲ್ ಸಾಹೇಬ್ರೆ, ನಿಮ್ಮನ್ನ ಇಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂಡ್ಸಿರೋದು ಇದಕ್ಕೇನಾ? ಇದೇನ್ ಹೊಸದಲ್ಲ. ನಾನು ನಿಮ್ಮನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಬಡವರಿಗೆ ಅಂತ ಇಟ್ಟ ಫ್ರೀ ಸೀಟ್ಗಳನ್ನೆಲ್ಲ ಮಾರ್ಕೊಂಡು ನಿಮ್ಮ ಅಭಿವೃದ್ಧಿ ನೋಡ್ಕೋತಾ ಇದ್ದೀರಾ ಮೇಡಮ್. ಅದು ನನ್ನ ಹೆಸರಿರೋ ಈ ಅನ್ನಪೂರ್ಣ ಕಾಲೇಜಲ್ಲಿ ಇಂಥದ್ದೆಲ್ಲ ನಡೀತಿದ್ರೆ ನಾನ್ ನೋಡ್ಕೊಂಡು ಸುಮ್ನಿರಲ್ಲ ಮಿಸ್ಟರ್ ನರಹರಿ ರಾವ್. ನೀನ್ ಯಾಕೆ ನಿಂತ್ಕೊಂಡೆ? ಕೂತ್ಕೊಮ್ಮ, ಕೂತ್ಕೋ.
ಮಿಸ್ಟರ್ ನರಹರಿರಾವ್, ಇವಳು ನನ್ನ ಮೊಮ್ಮಗಳಿದ್ದಾಗೆ. ಇವಳಿಗೆ ಇವಳ ಫ್ರೆಂಡ್ಗೆ ನಮ್ಮ ಕಾಲೇಜಲ್ಲಿ ಮತ್ತೆ ಹಾಸ್ಟೆಲಲ್ಲಿ ಫ್ರೀ ಸೀಟ್ಸ್ ಕೊಡಬೇಕು. ಇನ್ನು ಮುಂದೆ ಯಾವತ್ತೂ ಇವರಿಬ್ರಿಗೂ ಏನು ತೊಂದರೆ ಆಗದಿರೋಂಗೆ ನೀವು ನೋಡ್ಕೋಬೇಕು. ಏನೋ ಆಯ್ತು ಮೇಡಮ್, ನಾನಿನ್ ಯಾವತ್ತೂ ಈ ರೀತಿ ನಡ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನನ್ನು ಡಿಸ್ಮಿಸ್ ಮಾಡಬೇಡಿ ಪ್ಲೀಸ್. ನಾನು ಈಗಲೇ ಇವ್ರನ್ನ ಅಡ್ಮಿಷನ್ ಮಾಡ್ಕೋತೀನಿ. ಇದೇ ಕೊನೆ ಸಲ, ಅರ್ಥ ಆಯ್ತು ತಾನೇ? ಅಮ್ಮವ್ರೆ ಹೇಳು. ಅಮ್ಮವ್ರೆ, ಸೀಟ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ಸಾರಿ. ಸಾರಿನಾ? ನೀವೇ ಅನ್ಪೂರ್ಣಮ್ನವ್ರು ಅಂತ ಗೊತ್ತಿಲ್ಲದೆ ನಿಮ್ ತವನೇ ಅನಿಕಾ ಬಗ್ಗೆ ಏನೇನೋ ಹೇಳ್ಬಿಟ್ಟೆ. ಅದನ್ನೆಲ್ಲ ಮನ್ಸಾಗ್ ಮಾಡಿಕಲ್ದೆ ಸೀಟ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ಸ್. ನೀನ್ ಹೇಳಿದ್ದೆಲ್ಲ ನಿಜ ತಾನೆ? ಹೌದು, ಆದ್ರೂ ನಿಜ ಹೇಳೋದಕ್ಕೆ ಕ್ಷಮೆ ಕೇಳಬಾರ್ದು, ತಲೆ ಎತ್ತಿ ಮಾತಾಡ್ಬೇಕು. ಅರ್ಥ ಆಯ್ತಾ? ಮತ್ತೆ ಅಮ್ಮವ್ರೆ ಅಂತೆಲ್ಲ ಕರಿಬೇಡ, ಅಜ್ಜಿ ಅಂತಾನೆ ಕರಿ. ಅದೇ ಚೆನ್ನಾಗಿರುತ್ತೆ. ಸರಿ ಅಜ್ಜಿ. ಒಳ್ಳೇದಾಗ್ಲಮ್ಮ. ಅನಿಕಾ, ಬಾಯ್ಲಿ. ನಿನ್ ಬಗ್ಗೆ ನಾನು ಕೇಳ್ಪಟ್ಟ ವಿಷಯ ನನ್ಗೆ ಯಾವುದೂ ಇಷ್ಟ ಆಗ್ಲಿಲ್ಲ. ನಿಮ್ಮಮ್ಮನ ಮಾತು ಕೇಳ್ಕೊಂಡು ಬಡವರು ಶ್ರೀಮಂತರು ಅಂತೆಲ್ಲ ಗೆರೆ ಹೇಳ್ಕೊಂಡು ಬದುಕ್ಬೇಡ. ಎಲ್ರೂ ನಮಗ್ ಬೇಕಾದವ್ರೆ. ಜನರ ಹತ್ರ ಹಣ ನೋಡಿ ಸ್ನೇಹ ಮಾಡಬಾರ್ದು, ಗುಣ ನೋಡಿ ಸ್ನೇಹ ಮಾಡಬೇಕು. ನಿನ್ ಕಾಲೇಜ್ ಪಾಠದ ಜೊತೆಗೆ ಬದುಕಿನ ಪಾಠ ಕಲಿಯೋದು ತುಂಬಾ ಇದೆ. ಎಲ್ಲಿ ಇಬ್ರು ಹ್ಯಾಂಡ್ ಶೇಕ್ ಮಾಡಿ. That's good. Be like a good friends. Okay? ನಿಂಗಿ ಇಲ್ಲಿ ನೋಡೆ, ಮುದ್ದೆ ಮುರಿದಿದ್ ಕೈನ ಈ ಪೆದ್ದಿ ಮಕ್ಳು ಚಿಕ್ದಂಗಿ ಚಿಕ್ತಾವಳೆ. ಬುಡಮ್ಮಿ ಸಾಕು, ಮಾಲೀಸ್ ಮಾಡ್ದಂಗ ಆಯ್ತೈತೆ. ಇನ್ನ ಈ ಸೈಡೆಲ್ಲ ಬಿಟ್ಟು ಅವ್ರು ಹೇಳ್ದಂಗೆ ಪಾಠ ಕಲಿ, ಎಲ್ಲ ಇಲ್ಲಿಗೆ ಮುಗ್ದೋಗ್ಲಿ. ಇಲ್ಲ, ಏನು ಮುಗ್ದಿಲ್ಲ, ಎಲ್ಲ ಈಗ ಶುರು ಆಗ್ತಿದೆ. ಹಂಗ ಸರಿ ಕಣಮ್ಮಿ, ಅದೇನೋ ಹೇಳ್ತಾರಲ್ಲ, ಆಲ್ ದ ಬೆಸ್ಟ್. ನಿನ್ನ ಮುಟ್ಟಿ ನನ್ನ ಕೈ ಗಲೀಜಾಗಿದೆ, ಸ್ಯಾನಿಟೈಸರ್ ಹಚ್ಕೋಬೇಕು.